ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ಆ್ಯಂಡ್ ವ್ಯೂವರ್ಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ, ಇದು ನನ್ನ ಮಗಳಿಗೆ ಥರ್ಡ್ ಇಂಡಿಪೆಂಡೆನ್ಸ್ ಡೇ. ಅವಳಿಗೆ ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಅವಳಿಗೆ ಫುಲ್ಲು ರೆಡಿ ಮಾಡಿ ಅವಳಿಗೆ ಸ್ವಲ್ಪ ಫೋಟೋಸ್ನ ನಾನು ತೊಗೊತೀನಿ. ಅದರಿಂದ ಇವತ್ತು ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ. ಬಿಕಾಸ್ ಇವತ್ತು ಅವಳವ್ರ ಪಪ್ಪನ ಜೊತೆ ಆಫೀಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಅವಳನ್ನ ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದೇಳಿಸಿ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿಸಿ ಅವ್ರ ಪಪ್ಪನ ಜೊತೆ ಆಫೀಸಿಗೆ ಕಳಿಸ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇರ್ತಾಳೆ ಅವ್ರ ಪಪ್ಪನ ಜೊತೆ ಆಫೀಸಲ್ಲಿ ಅಂತ. ನಮಗೂ ತುಂಬ ಎಕ್ಸೈಟ್ಮೆಂಟ್ ಇದೆ, ಯಾಕೆಂದರೆ ಫಸ್ಟ್ ಟೈಮ್ ಅವರು ಕೂಡ ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಅವಳನ್ನ ಬೇಗ ರೆಡಿ ಮಾಡಿದ್ದೀನಿ. ಯೂಶಲಿ ನನ್ನ ಮಗಳು ಎಲ್ಗಾರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನು ಹಠ ಮಾಡದೆ ತುಂಬ ಬೇಗ ಎದ್ದು ರೆಡಿ ಆಗ್ತಾಳೆ. ಅದು ತುಂಬ ಇಷ್ಟ ಅವಳಿಗೆ. ಸೊ ನಾನು ಇಲ್ಲಿ ಅವಳನ್ನ ಬೇಗ ಎದ್ದೇಳಿಸಿ ಅವಳಿಗೆ ವೈಟ್ ಮತ್ತು ಆರೆಂಜ್ ಕಲರ್ ಡ್ರೆಸ್ ಹಾಕಿ ಅವಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಅವಳದು ಆ ಥರ ಕ್ಯೂಟೆಕ್ಸ್ ಇತ್ತಲ್ವ, ಅದನ್ನು ಇಲ್ಲಿ ನಾನು ಕೆನ್ನೆಗೆ ಹಾಕ್ತಾಯಿದ್ದೀನಿ. ಕೇಸರಿ, ಬಿಳಿ, ಹಸಿರು ಅಂತ ನಾನಲ್ಲಿ ಫ್ಲ್ಯಾಗ್ ಕಲರ್ನ ಹಾಕ್ತಾಯಿದ್ದೀನಿ. ಅವಳಿಗಂತೂ ತುಂಬ ಇಷ್ಟ ಆಯಿತು, ಅದು ಹಾಕ್ಸ್ಕೊಳ್ಳೋಕ್ಕೂ ಇಷ್ಟ ಆಯಿತು, ಬಟ್ ಅವಳಿಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ತುಂಬ ಪೇಷನ್ಸಿಂದ ಅದನ್ನೆಲ್ಲ ಹಾಕಿಸ್ಕೊಂಡು ಜಶ್ವಿ ರೆಡಿ ಆಗಿದ್ದಾಳೆ. ಮಕ್ಕಳು ಈ ಥರ ನಾವು ಏನೇ ರೆಡಿ ಮಾಡಿದ್ರು ತುಂಬ ಪೇಷನ್ಸಿಂದ ನಿಂತ್ಕೊಂಡು ರೆಡಿ ಮಾಡಿಸ್ಕೊಂಡ್ರೆ ನಮಗೂ ಕೂಡ ಖುಷಿಯಾಗುತ್ತೆ, ಮತ್ತು ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಗಳಂತೂ ಈ ಥರ ರೆಡಿ ಆಗೋದ್ರಲ್ಲಂತ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಏನು ಜಾಸ್ತಿ ಹಠ ಮಾಡೋದಿಲ್ಲ, ಸುಮ್ಮನೆ ನಿಂತ್ಕೊತಾಳೆ. ಅವಳೇ ಹೇಳ್ತಾಳೆ ಇದನ್ನು ಹಾಕಿ ಅದನ್ನು ಹಾಕಿ ಅಂತ. ಸೊ ನನಗೆ ಮಾತ್ರ ತುಂಬ ಖುಷಿಯಾಗುತ್ತೆ ಅವಳು ರೆಡಿ ಮಾಡಲಿಕ್ಕೆ. ಅದಕ್ಕಾಗಿ ನಾನು ಕೂಡ ಅವಳಿಗೆ ತುಂಬ ಇಷ್ಟಪಟ್ಟು ಖುಷಿಯಿಂದನೇ ರೆಡಿ ಮಾಡ್ತೀನಿ. ಯಾವುದೇ ಫಂಕ್ಷನ್ ಆದರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಅವಳಿಗೆ ಕೊಡ್ತೀನಿ. ಮಗು ಚೆನ್ನಾಗಿದ್ದರೆ ಆಮೇಲೆ ನಾವು ನೆಕ್ಸ್ಟ್ ಚೆನ್ನಾಗಿ ರೆಡಿ ಆಗ್ಬೋದಲ್ವ ಅಂದ್ಬಿಟ್ಟು ಅವಳಿಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನೆನ್ನೆ ಅವ್ರ ಪಪ್ಪ ಬರ್ತಾ ಅವಳಿಗೆ ಬ್ಯಾಂಡ್ ಮತ್ತು ಫ್ಲಾಗು ಮತ್ತು ಪಿನ್ ಎಲ್ಲ ತಂದಿದ್ರು. ಅದನ್ನು ಕೂಡ ನಾನು ಅವಳಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ಯೂರಿಯಸ್ ಇದೆ ಅವಳಿಗೆ. ಇಂಡಿಪೆಂಡೆನ್ಸ್ ಡೇ ಒಂದೇ ಮಾತರಂ. ಹಿಂಗೆ ಇಟ್ಕೊಳ್ಳಿ ಕೈನ, ಒಂದು ಫ್ಲಾಗ್ ಅದು ಬಿಡೀಗ. ಹಿಂಗೆ ಬಿಡೀಗ, ಹಿಂಗೆ ಇಟ್ಕೊಳ್ಳಿ, ಒಂದೇ ಮಾತರಂ. ಇದೆಲ್ಲ ಆದಮೇಲೆ ಅವಳಿಗೆ ಸ್ವಲ್ಪ ಫೋಟೋಸ್ ತೆಗೆದೆ. ಅದಾದಮೇಲೆ ಅವ್ರ ಪಪ್ಪನ ಜೊತೆ ಅವಳು ಆಫೀಸಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ಲು ನೋಡಿ. ಜಶ್ವಿ ಈಗ ಸನ್ಮಾನ್ಯ ಶಾಸಕರು ನಮ್ಮ ಮಕ್ಕಳಿಗೆ ಗೌರವ ವಂದನೆಗಳನ್ನು ಸ್ವೀಕಾರ ಮಾಡಬೇಕಾಗಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅತಿಥಿಗಳು ಚುನಾಯಿತ ಪ್ರತಿನಿಧಿಗಳು ನಮ್ಮ ಮಕ್ಕಳ ಗೌರವ ವಂದನೆಯನ್ನು ಸ್ವೀಕರಿಸಬೇಕು. ದೆಹಲಿಯಲ್ಲಿ ನಮ್ಮ ಎಲ್ಲ ಸೇನಾ ತಂಡಗಳು ಯಾವ ರೀತಿ ಫಂಕ್ಷನ್ ಮುಗ್ದಾದ್ಮೇಲೆ ಜಶ್ವಿನ ಕೆ ಆರ್ ನಗರದಲ್ಲೇ ಬಿಟ್ಟಿದ್ರು. ನಾವು ಈಗ ಮೈಸೂರಿಗೆ ಹೊರಟಿದ್ದೀವಿ. ಯೂಶ್ವಲಿ ನಾವು ಇಂಡಿಪೆಂಡೆನ್ಸ್ ಡೇ ಆಗಲಿ ರಿಪಬ್ಲಿಕ್ ಡೇ ಆಗಲಿ ನಾವು ಯಾವುದೇ ಇದ್ದರೂ ಕೂಡ ಅವ್ರಿಗೆ ಹಾಫ್ ಡೇ ಲೀವ್ ಸಿಗುತ್ತಲ್ವ. ಸೊ ಅದಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅದು ಸುದೀಪ್ ಫ್ರೆಂಡ್, ಅವರ ವೈಫ್ ಮತ್ತು ಅವರ ಮಕ್ಕಳುಗಳು. ನಾವೆಲ್ಲ ಜಾಸ್ತಿ ಟ್ರಿಪ್ ಮಾಡ್ತಾನೆ ಇರ್ತೀವಿ. ಸೊ ಈ ಥರ ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ಇವತ್ತು ನಾವು ಫಿಲಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಜಶ್ವಿನ್ ಅಲ್ಲೇ ಬಿಟ್ಟಿದ್ದು ಏನಕ್ಕೆ ಅಂದರೆ, ನಾನು ಊರಲ್ಲಿದ್ದೆ ಅಲ್ವಾ, ನನ್ನ ಕರ್ಕೊಂಡು ಬರೋಕ್ಕೆ ಅಂತ ಸುದೀಪ್ ಬಂದಿದ್ದರು. ಹಾಗೆ ಜಶ್ವಿನೂ ಕರ್ಕೊಂಡು ನಾವು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇದು ಸಾಗರಕಟ್ಟೆ ಅಂತ ಹೇಳ್ತಾರೆ, ನಮ್ಮ ಊರಿಂದ ಹತ್ರನೇ ಇರೋದು. ಈಗ ನಾನು ತೋರಿಸ್ತಾ ಇರೋ ಕ್ಯಾಪ್ಚರ್ ಬಂದು ಕಾವೇರಿ ನದಿ.
ಈ ಕ್ಯಾಪ್ಚರ್ ಬಂದು ಇದು ಲಕ್ಷ್ಮಣ್ ತೀರ್ಥ. ಸೊ ಎರಡು ಕೂಡ ಜಾಯ್ನ್ ಆಗಿ ನಮಗೆ KRSಗೆ ಹೋಗುತ್ತೆ. ವ್ಯೂ ಮಾತ್ರ ಈವ್ನಿಂಗ್ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫೋಟೋಶೂಟ್ಗೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮೈಸೂರಿಗೆ ಬಂದು ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ರೋಡಲ್ಲಿ ಎಷ್ಟು ಬ್ಯುಸಿ ಇದೆ ಅಂತ. ನಾಳೆ ಹಬ್ಬ ಇರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ನಾವು ಫಿಲಮ್ ಗೇಟ್ ಆಲ್ರೆಡಿ ಟೈಮ್ ಆಗೋಗಿತ್ತು. ನಾವು ಹೋಗೋಷ್ಟರಲ್ಲಿ ಆಗಲೇ ಮುಗ್ದೋಗಿತ್ತು ಸ್ವಲ್ಪ ಕ್ಯಾಪ್ಚರ್ಸ್ ಎಲ್ಲ. ಆದರೂ ಹೋದ್ವಿ. ನಾವು ಹೋಗಿದ್ದು ಫಿಲಮ್ ಕೃಷ್ಣಂ ಪ್ರಣಯಂ ಸಖಿ. ಸಕ್ಕತ್ತಾಗಿತ್ತು ಫಿಲಮ್ ಮಾತ್ರ. ನೀವು ಕೂಡ ಒಂದ್ಸಲಿ ಹೋಗಿ ನೋಡಿ. ಅದಾದಮೇಲೆ ನಮ್ಮ ಜಶ್ವಿ ಕೂಡ ಫಿಲಮಲ್ಲಿ ಏನು ಜಾಸ್ತಿ ಟೈಮ್ ಇರಲಿಲ್ಲ. ಅವಳು ಇಂಟರ್ವಲ್ಗೆ ಎದ್ದು ಬಂದುಬಿಟ್ಲು ಅವ್ರ ಪಪ್ಪನ ಜೊತೆ. ಬರೀ ನಾವು ಮಾತ್ರ ನೋಡಿದ್ವಿ, ಸುದೀಪ್ ಫ್ರೆಂಡ್ಸು ಮತ್ತು ನಾವು. ನೀವು ನೋಡಿ ಅಲ್ಲಿ ಸುದಿ ಯಾವ ರೀತಿ ಪಾಪುನ ನಿಲ್ಲಿಸ್ಕೊಂಡಿದ್ದಾರೆ ಅಲ್ಲಿ ಅಂತ. ಯಾಕೆಂದರೆ ಅವಳಿಗೆ ಒಂದೇ ರೂಮಲ್ಲಿ ಇದ್ದು ಅಭ್ಯಾಸ ಇಲ್ವಲ್ಲ, ಅದಕ್ಕೋಸ್ಕರ. ಇದು ಸುದೀಪ್ ಫ್ರೆಂಡ್ಸು ಮತ್ತು ಅವ್ರ ವೈಫು. ನಾವಿಷ್ಟು ಜನ ಹೋಗಿದ್ವಿ ಫಿಲಮ್ಮಿಗೆ. ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಇಲ್ಲಿ ನಾವು ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಶುಕವನಾಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಶುಕವನ ಕ್ಲೋಸ್ ಆಗಿಬಿಟ್ಟಿತ್ತು. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆಯಂತೆ, ಅದಕ್ಕೋಸ್ಕರ ಸ್ವಲ್ಪ ಕ್ಲೋಸ್ ಆಗಿತ್ತು. ಸೊ ನಮ್ಮ ಜಶ್ವಿ ಅಂತೂ ತುಂಬ ಅಂದರೆ ಫೈನಲಿ ಇವತ್ತು ಶುಕವನಕ್ಕೆ ಬಂದಿದ್ದೀವಿ, ನಾನು ನನ್ನ ಮಗಳು ಆ್ಯಂಡ್ ಸುದೀಪ್ ಫ್ರೆಂಡ್ಸ್ ಎಲ್ಲ. ಯೂಶಲಿ ನಮ್ಮನ್ನ ಬಿಟ್ಟೇ ಇರ್ತಾಳೆ, ನಾವೇ ಇರಬೇಕು ಅಂತ ಏನಿಲ್ಲ ಅವಳಿಗೆ. ಯಾರಾದರೂ ಇದ್ರೂ ಸರಿ, ಅವಳು ಒಟ್ಟಿನಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾಳೆ. ಸೊ ಶುಕವನಾಗ ಇಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಬೋನ್ಸಾಯಿ ಗಾರ್ಡನ್ ಮತ್ತು ಮ್ಯೂಸಿಯಮ್ ಇತ್ತು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಎಂಟ್ರೆನ್ಸು ಯಾವ ರೀತಿ ಆ್ಯಂಬಿಯನ್ಸ್ ಇದೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಆರ್ಸ್ ಕೂಡ ಇತ್ತು. ಜಶ್ವಿಗಂತೂ ತುಂಬ ಇಷ್ಟ ಆಯಿತು ಆರ್ಸು. ಬನ್ನಿ ಹೋಗೋಣ ನಾವು ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಬಟ್ ಶುಕವನಕ್ಕೆ ಮೇಯ್ನ್ ಪರ್ಪಸ್ ಇದ್ದಿತ್ತು ನಾವು ಹೋಗಬೇಕು ಅಂತ ಅಂದ್ಬಿಟ್ಟು, ಮಕ್ಕಳಿಗೆ ಬರ್ಡ್ಸ್ ತೋರಿಸೋಣ ಅಂತ. ಬಟ್ ಅದು ಕ್ಲೋಸ್ ಆಗಿತ್ತಲ್ವ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲೇ ಒಂದು 3 ಪ್ಯಾರಟ್ನ ಇಟ್ಟಿರ್ತಾರೆ, ಫೋಟೋ ತೊಗೊಬೋದು ನಾವು. ಆ ರೀತಿ ಇದ್ದಿಂದ ಅದನ್ನೇ ನೋಡಿಕೊಂಡು ಅಲ್ಲಿ ಫೋಟೋಸ್ ತಗೊಂಡಿಸ್ಕೊಂಡ್ವಿ. ಇಲ್ಲಿ ಸ್ವಲ್ಪ ನಮ್ಮ ಜಶ್ವಿಗೆ ಸ್ವಲ್ಪ ಫೋಟೋಸ್ ತೆಗ್ಸಿದ್ವಿ. ಅದಾದಮೇಲೆ ಅವಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಅವಳು ಆಟಾಡ್ತಾ ಇದ್ಲು. ಅವಳಿಗೆ ಯೂಶ್ವಲಿ ಮಕ್ಳು ಕಂಡ್ರೆ ತುಂಬ ಇಷ್ಟ. ಸೊ ಅಲ್ಲಿ ಇಬ್ಬರು ಹುಡುಗರು ಇದ್ರಲ್ವ, ಅವ್ರ ಜೊತೆ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ಲು. ಆನೆ ಹೆಂಗಮ್ಮ ಕೂಗಾಡು ಜಶ್ವಿ? ಹಂಗೆ ಹೆಂಗಮ್ಮ ಹಂಗೆ. ಆ್ಯಂಡ್ ಜಶ್ವಿಗಂತೂ ತುಂಬ ಇಷ್ಟ ಆಯಿತು ಆ ಪ್ಲೇಸ್ ಮಾತ್ರ. ಅವಳು ಮಾತ್ರ ತುಂಬ ಎಂಜಾಯ್ ಮಾಡಿಕೊಂಡ್ಳು. ಸೊ ಆ ಥರ ಪ್ಲೇಸ್ಗಳಲ್ಲಿ ಫೋಟೋ ತಗೋತೀವಿ ಅಂತ ಅಂದ್ರಂತ ಅವಳು ತುಂಬ ಚೆನ್ನಾಗಿ ಪೋಸಸ್ ಕೊಡ್ತಾಳೆ. ಅದೇ ಕ್ಯಾಂಡಿಡ್ ಪಿಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಾರ್ಡನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ವರ್ಷದ ಗಿಡಗಳನ್ನೆಲ್ಲ ಇಲ್ಲಿ ಬೆಳೆಸಿದ್ದಾರೆ. ನಾವು ಒಂದು ಪರ್ಚೇಸ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಿತ್ತು ಅಂದ್ಬಿಟ್ಟು ಹೊರಟ್ವಿ. ಜಶ್ವಿ ಅಂತೂ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಎಲ್ಲ. ಸೊ ಅವ್ರಿಗೋಸ್ಕರನೇ ಅಲ್ವಾ ಬಂದಿದ್ದು, ಸೊ ಅವರೇ ಎಂಜಾಯ್ ಮಾಡಿದ್ರು ತುಂಬ. ಹಾಗೆ ನಾನು ಜಶ್ವಿನೂ ಕೂಡ ಒಂದು ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ ಇಲ್ಲೇ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದು ಮಕ್ಳಿಗಂತೂ ತುಂಬ ಚೆನ್ನಾಗಿದೆ. ಮಕ್ಕಳು ಗೊತ್ತಿಲ್ಲದೆ ಇರೋದನ್ನೆಲ್ಲ ತಿಳ್ಕೊತಾರೆ, ನಾವು ಕೂಡ ಗೊತ್ತಿಲ್ಲದೆ ಇರೋದನ್ನೆಲ್ಲ ತಿಳ್ಕೊಬೋದು. ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇತ್ತು. ನಾವು ಆ ಮ್ಯೂಸಿಯಮ್ಗೆ ಹೋಗಿದ್ವಿ, ಬಟ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾವು ವೀಡಿಯೋಸು ಮತ್ತು ಫೋಟೋಸ್ ಏನೂ ತೊಗೊಳ್ಳಿಲ್ಲ. ಸೊ ಮೈಸೂರಲ್ಲಿ ನೀವೇನಾದರೂ ಇದ್ದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ. ಮಕ್ಳಿಗಂತೂ ತುಂಬ ಇಷ್ಟವಾಗೋ ಪ್ಲೇಸು. ಇಲ್ಲಿ ರಾಮ ಸೇತುವೆ ಕಲ್ಲು ಕೂಡ ಇತ್ತು. ನಾನು ಇದೊಂದು ಸೆಕೆಂಡ್ ಟೈಮ್ ಈ ಥರ ಹತ್ರದಿಂದ ನೋಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಧಾನಕ್ಕೆ ಹೋಗ್ಬೇಕು. ಸೊ ಅವಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ಲು. ಸೊ ಅದಾದಮೇಲೆ ಟೈಮ್ ಆಗಿತ್ತು, ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ಲ. ಸೊ ಒಟ್ಟಿಗೆ ಡಿನ್ನರ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಡಿನ್ನರ್ ಮಾಡಿಕೊಂಡು ನಾವು ಮೈಸೂರನ್ನ ಬಿಟ್ವಿ. ಜಶ್ವಿ ಸ್ಲಿಪ್ಪರ್ ಕೂಡ ಹಾಕ್ಕೊಂಡಿರಲಿಲ್ಲ, ಅಷ್ಟರ ಮಟ್ಟಿಗೆ ಓಡಾಡ್ತಾ ಇದ್ಲು. ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸೊ ಅದಾದಮೇಲೆ ಅವಳಿಗೂ ಸ್ವಲ್ಪ ಫೀಡ್ ಮಾಡಿದೆ. ಅವಳು ನೂಡಲ್ಸ್ ಯೂಶ್ವಲಿ ಕೊಡೋಲ್ಲ, ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ನಂಗೆ ತುಂಬ ಇಷ್ಟ ಆಯಿತು ಅವಳು ತಿಂತಾ ಇರೋದು. ಏಕೆಂದರೆ ಮಕ್ಕಳು ಫಸ್ಟ್ ಟೈಮ್ ಏನೇ ಮಾಡಿದ್ರು ಕೂಡ ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಆನ್ ದಿ ವೇ ಇಲ್ಲಿ ನನ್ನ ಮಕ್ಳಿಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಈ ಥರ ಅರಮನೆಗೆ ಲೈಟಿಂಗ್ಸ್ ಹಾಕಿರೋದು. ಸೊ ಅವ್ರಿಗೆ ಇದನ್ನ ಲೈಟಿಂಗ್ಸ್ನೆಲ್ಲ ತೋರಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ಒಂದು ವ್ಲಾಗ್. ದಯವಿಟ್ಟು ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ
ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಸ್ವಿದು ನಮ್ಮದು ಸ್ವಲ್ಪ ಕೆಲವೊಂದು ಪಿಕ್ಸ್ಗಳನ್ನ ಹಾಕಿರ್ತೀನಿ ನೋಡಿ. ನಮ್ಮ ಪಾಪು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ, ಯಾವ ರೀತಿ ಪೋಸ್ ಕೊಟ್ಟಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ.